ಎವ್ರಿ ಇಯರ್ ಒಂದು ಸೋಮವಾರ ಅಟ್ಲೀಸ್ಟ್ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡಿಲ್ಲ ಅಂದರೆ ಇಯರ್ ಫುಲ್ ಚೆನ್ನಾಗಿರಲ್ಲ ಅಂತ ಇಲ್ಲಿಗೆ ಬರೋದು. ಕಾರ್ತಿಕ್ ಮಾಸದಲ್ಲಿ ಶಿವನಿಗೆ ಒಂದು ಪ್ರಾಮುಖ್ಯತೆ ಇರುತ್ತೆ. ಆ ಮಾಸದಲ್ಲಿ ನಾವು ಪ್ರತಿ ಸೋಮವಾರ ಶಿವನಿಗೆ ದೀಪವನ್ನು ಬೆಳಗಿ ತುಂಬ ಖುಷಿಯಾಗುತ್ತೆ ದೇವಸ್ಥಾನಕ್ಕೆ ಬಂದು ಹೋಗೋಕ್ಕೆ. ಒಂದು ದೇವರ ಸನ್ನಿಧಾನ ಅಂದರೆ ಎಲ್ಲರೂ ದೇವರ ಆಶೀರ್ವಾದ ಪಡಿಬೇಕು ಅಂತ ನಮಗೆಲ್ಲರಿಗೂ ತುಂಬ ಖುಷಿಯಾಗುತ್ತದೆ. ಹಾಗಾಗಿ ದೀಪವನ್ನು ಹಚ್ಚಿ ಆರಾಧಿಸ್ತಾರೆ ಎಲ್ಲರೂ. ನಮಸ್ತೆ ವೀಕ್ಷಕರೇ, ಇವತ್ತು ಕಾರ್ತಿಕ ಮಾಸದ ಕಡೆಯ ಸೋಮವಾರವಾಗಿದೆ. ನಾವಿವತ್ತು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂಗೆ ಬಂದಿದ್ದೀವಿ. ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಸಾಕಷ್ಟು 500-600 ವರ್ಷಗಳ ಇತಿಹಾಸವಿದೆ. ಹಾಗಾದರೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಈ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ದೇವರಿಗೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಹಾಗೆ ಕಡೆಯ ಕಾರ್ತಿಕ ಸೋಮವಾರ ಜನ ಯಾವ ರೀತಿಯಾಗಿ ದೇವರ ದರ್ಶನಕ್ಕೆ ಮುಗಿಬಿದ್ದಿದ್ದಾರೆ, ಇದೆಲ್ಲದನ್ನು ನೋಡೋಣ ಬನ್ನಿ. ಹೌದು, ಚೆನ್ನಾಗಿ ಮಾಡ್ಕೊತಾ ಇದೀವಿ. ಇಲ್ಲಿ ಕಾಡುಮಲ್ಲೇಶ್ವರದಲ್ಲಿ ದರ್ಶನ ಮಾಡ್ಕೊಳ್ಳೋಣ ಅಂತ ಯಲಹಂಕದಿಂದ ಬಂದಿದ್ದೀವಿ. ಈ ಇಯರ್ ಒಂದು ಸೋಮವಾರ ಅಟ್ಲೀಸ್ಟ್ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡಿಲ್ಲ ಅಂದರೆ ಇಯರ್ ಫುಲ್ ಚೆನ್ನಾಗಿರಲ್ಲ ಅಂತ ಇಲ್ಲಿಗೆ ಬರೋದು. ಅದೇ ಎವ್ರಿ ಸೋಮವಾರ ಉಪವಾಸ ಇದ್ದು ದೀಪ ಸಂಜೆವರೆಗೂ ಉಪವಾಸ ಇದ್ದು ದೀಪ ಹಚ್ಚೋದು. ಹೌದು, ಸಂಜೆವರೆಗೂ ಉಪವಾಸ ಇದ್ದು ಆಮೇಲೆ ದೀಪ ಹಚ್ಚಾಯಿತು, ಇನ್ನು ಉಪವಾಸ ಇದ್ದು ಮತ್ತೆ ಮನೇಲಿ ದೀಪ ಹಚ್ಚಿ ಮುಗಿಸೋದು. ಹೋಗ್ತೀನಿ. ಕಾರ್ತಿಕ್ ಮಾಸದಲ್ಲಿ ಶಿವನಿಗೆ ಒಂದು ಪ್ರಾಮುಖ್ಯತೆ ಇರುತ್ತೆ. ಆ ಮಾಸದಲ್ಲಿ ನಾವು ಪ್ರತಿ ಸೋಮವಾರ ಶಿವನಿಗೆ ದೀಪವನ್ನು ಬೆಳಗಿ ಆರತಿ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ, ಪಾಪಗಳೆಲ್ಲ ನಾಶ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಬರ್ತೀವಿ. ಆಮೇಲೆ ಆಧ್ಯಾತ್ಮಿಕ ಉದ್ಧಾರಕ್ಕೂ ಹೆಲ್ಪ್ ಆಗುತ್ತೆ. ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಮೇಡಮ್. ಫಸ್ಟ್ ಟೈಮ್ ಇಲ್ಲ ಮೇಡಮ್, ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಬೆಂಗಳೂರವರೆಲ್ಲ, ಬೇರೆ ಊರವರು. ನೋಡೋಕೆ ಬಂದಿದ್ದೀನಿ, ಫಸ್ಟ್ ಟೈಮ್ ಬರ್ತೀನಿ. ಫಸ್ಟ್ ಕ್ಲಾಸ್ ಇದು ಮೇಡಮ್. 15 ನಿಮಿಷ ಮೇಡಮ್. ಮಲ್ಲೇಶ್ವರಮಲ್ಲಿ ಕಡಲೆ ಪರಿಸೆಯನ್ನು ಕಾರ್ತಿಕ ಮಾಸದ ಹುಣ್ಣಿಮೆ ಇಂದ ಸ್ಟಾರ್ಟ್ ಮಾಡಿ ಇವಾಗ ಕಡೆ ಸೋಮವಾರ ಬಸವನಗುಡಿ ಹತ್ರ ಕಡಲೆ ಪರಿಸೆಯನ್ನು ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ದೇವಸ್ಥಾನಕ್ಕೆ ಬಂದು ಹೋಗೋಕ್ಕೆ. ಒಂದು ದೇವರ ಸನ್ನಿಧಾನ ಅಂದರೆ ಎಲ್ಲರೂ ದೇವರ ಆಶೀರ್ವಾದ ಪಡಿಬೇಕು ಅಂತ ನಮಗೆಲ್ಲರಿಗೂ ತುಂಬ ಖುಷಿಯಾಗುತ್ತದೆ. ಹಾಗಾಗಿ ದೀಪವನ್ನು ಹಚ್ಚಿ ಆರಾಧಿಸ್ತಾರೆ ಎಲ್ಲರೂ. ನಾವು ಪ್ರತಿ ಸೋಮವಾರ ಶಿವನ ಆರಾಧನೆ ಮಾಡಿ ಉಪವಾಸ ಇದ್ದು ಎಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಅಭಿಷೇಕ ಎಲ್ಲ ಮಾಡಿ ಆಚರಿಸಿದ್ವಿ. ಲಿಂಗ ಪೂಜೆ ಎಲ್ಲ ಮಾಡಿಕೊಂಡು ಆಚರಿಸಿದ್ವಿ. ವರ್ಷ ಬರ್ತೀವಿ. ಕೊನೆ ಕಾರ್ತಿಕ್ ಸೋಮವಾರ ಅಲ್ವಾ, ದೀಪ ಎಲ್ಲ ಹಂಚ್ಬಿಟ್ಟು ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ನಮಗೆ ಒಂಥರ ನಂಬಿಕೆ ಬಂದುಬಿಟ್ಟಿದೆ ದೇವಸ್ಥಾನ ಬಗ್ಗೆ. ಹಂಗಾಗಿ ಪ್ರತಿ ಸೋಮವಾರ ಬರ್ತಾಯಿದ್ದೋ, ಈಗ ಹಾಗಲ್ಲ. ಕೊನೆ ಕಾರ್ತಿಕ್ ಸೋಮವಾರ ಅಲ್ಲ, ಹಾಗಾಗಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ನಾನು ಉಪವಾಸ ಇದ್ದೀನಿ ಇವತ್ತು. ದೀಪ ಎಲ್ಲ ಹಂಚಿಸಿ ಸಂಜೆಗೆ ಊಟ ಮಾಡ್ತಿದ್ದೆ. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಇಲ್ಲಿ ಬಂದು ದೀಪ ಎಲ್ಲ ಹಂಚಿಸಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಕಾರ್ತಿಕ್ ಸೋಮವಾರ ಮಾಡಿ. ದೇವಸ್ಥಾನದ ಬಗ್ಗೆ ತುಂಬ ನಂಬಿಕೆ ಇದೆ. ಯಾವುದೇ ಕಷ್ಟ ಇದ್ರೂ ತುಂಬ ಎಲ್ಲ ಒಳ್ಳೆಯದಾಗತ್ತೆ. ಪ್ರತಿ ಸೋಮವಾರನೂ ಅಷ್ಟೇ, ಯಾವಾಗಲೂ ಅಷ್ಟೇ ತುಂಬ ಇದಾಗುತ್ತೆ. ಕಾರ್ತಿಕ್ ಸೋಮವಾರ ಅಂತ ಅಂದರೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಉಪವಾಸ ಇದ್ದು ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಇದನ್ನು ಮಾಡಬೇಕು. ಕಾಡುಮಲ್ಲೇಶ್ವರ ದೇವಸ್ಥಾನ ಅಂದರೆ ತುಂಬ ನಂಬಿಕೆ, ತುಂಬ ಕಾಲದಿಂದ, ಪುರಾತನ ಕಾಲದಿಂದನೂ ಒಂದು ನಂಬಿಕೆ ಅಂತ ಇದೆ. ದೇವರು ತುಂಬ ಒಳ್ಳೇದು ಮಾಡ್ತಾನೆ. ಯಾವುದೇ ಒಂದು ಕಷ್ಟ ಇದ್ರೂ ತುಂಬ ರಕ್ಷಣೆ ಮಾಡಿ ಒಂದು ಇದನ್ನು ಮಾಡ್ತಾರೆ ದೇವರು. ಕಾರ್ತಿಕ ಮಾಸದಲ್ಲಿ ಯಾವಾಗಲೂ ಶಿವನಿಗೆ ಆದ ಒಂದು ಇದಿರುತ್ತೆ. ಆ ದಿನದಲ್ಲೇ ಪೂಜೆ ಮಾಡಬೇಕು ಅಂತ ಶಿವನಿಗೆ ಒಂದು ನಂಬಿಕೆ ಇದೆ, ಪದ್ಧತಿ ಇದೆ ಆ ಕಾಲದಿಂದನೂ. ಅದರಿಂದ ಆ ದಿನದಲ್ಲೇ ಶಿವನಿಗೆ ಪೂಜೆ ಮಾಡ್ತಾರೆ. ಸೊ ತುಂಬ ಒಳ್ಳೆಯದಾಗುತ್ತೆ ಈ ದೇವಸ್ಥಾನ ಬಂದಾಗ. ನಮಗೆ ಒಂಥರ ಲೈಫಲ್ಲಿ ಮಿರಾಕಲ್ ಆಗಿದೆ, ಅದಂತೂ ಸತ್ಯ. ಕಾರ್ತಿಕ ಮಾಸದಲ್ಲಿ ನಮ್ಮ ಮನೆಯಲ್ಲಿ ಅಭಿಷೇಕ ಮಾಡ್ತೀನಿ, ಅರ್ಚನೆ ಮಾಡ್ತೀನಿ. ಇಲ್ಲಿ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಏನೋ ಒಂದು ನೆಮ್ಮದಿ. ಈ ವಾತಾವರಣ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ, ಒಂದು ಪೀಸ್ ಇದೆ. ದೇವರಿದ್ದಾರೆ ಅಂತ ಒಂದು ಸತ್ಯ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಶಿವನನ್ನ ಯಾಕೆ ಜಾಸ್ತಿ ಆರಾಧಿಸ್ತಾರೆ? ಶಿವನನ್ನ ಅಂದರೆ ಇವಾಗ ಎವ್ರಿ ಮಾಸ ಇಯರಲ್ಲಿ ನೋಡಿದ್ರೆ ಎಲ್ಲಾದ ತಿಂಗಳು ಒಂದೊಂದು ಇದಿರುತ್ತೆ. ಕಾರ್ತಿಕ ಮಾಸ, ಶ್ರಾವಣ ಮಾಸ. ಕಾರ್ತಿಕ ಬಂದ್ಬಿಟ್ಟು ಶ್ರೇಷ್ಠವಾಗಿ ಶಿವನಿಗೆ ಅರ್ಚಿಸ್ತಾರೆ. ನಾವು ಈ ದೇವಸ್ಥಾನ ನೋಡಿರಲಿಲ್ಲ, ಒಂದೇ ಸಲ ನೋಡಿದ್ದು. ಇದು 2ನೇ ಸಲ ಬರ್ತಾಯಿದ್ವಿ. ಯಾಕೋ ತುಂಬ ನಂಬಿಕೆಯಿಂದ ಬಂದು ಇದು ಮಾಡ್ತಾಯಿದ್ವಿ. ನಮಗೆಲ್ಲ ಒಳ್ಳೆಯದಾಗಿದೆ, ಆದ್ದರಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ಈ ವರ್ಷ ಕಾರ್ತಿಕ ಮಾಸನ ಹೇಗೆ ಆಚರಿಸ್ತೀವಿ? ತುಂಬ ಚೆನ್ನಾಗಿ ಮಾಡ್ತೀವಿ. 4 ವಾರನೂ ಉಪವಾಸ ಇರ್ತೀವಿ. ದೇವ್ರ ಸೇವೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತೀವಿ. ಕಾರ್ತಿಕ ಮಾಸ ಇವತ್ತು ಲಾಸ್ಟ್ ಅಲ್ಲ, ಹಾಗಾಗಿ ತುಂಬ ಪೂಜೆ ಇರುತ್ತೆ.
ಭಕ್ತಿ ಇದೆ ಅದರಲ್ಲಿ, ದೇವರಲ್ಲಿ ಶಿವನರಲ್ಲಿ ಭಾರಿ ತುಂಬ ಜನಗಳಿಗೆ ಭಕ್ತಿಯ ಆಗಲಿ ಒಂದು ಏನೇ ಆಗಲಿ ನಂಬಿಕೆ ಕೊಟ್ಟಿದ್ದಾರೆ ಶಿವ ಅವರು. ಹಾಗಾಗಿ ಕಾರ್ತಿಕ ಮಾಸ ತುಂಬ ಪ್ರಿಯವಾದದ್ದು. ಕೇಳಿದ್ರಲ್ಲ ವೀಕ್ಷಕರೇ, ಜನ ಹೇಳೋ ಪ್ರಕಾರ ಕಾರ್ತಿಕ ಮಾಸ ಅನ್ನೋದು ಶಿವನಿಗೆ ಸಾಕಷ್ಟು ಪ್ರಿಯವಾದ ಮಾಸ. ಹಾಗೆ ಭೂಮಿಗೆ ಸಾಕ್ಷಾತ್ ಶಿವ ಕಾರ್ತಿಕ ಮಾಸದಲ್ಲಿ ಬಂದು ನೆಲೆಸಿರ್ತಾನೆ ಅನ್ನೋದು ಜನರ ನಂಬಿಕೆ ಆಗಿದೆ. ಹಾಗೂ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಸಾಕಷ್ಟು ವರ್ಷದ ಇತಿಹಾಸ ಇರೋದ್ರಿಂದ ಸಾಕಷ್ಟು ಜನ ದೇವರ ಸಾಕಷ್ಟು ಅಜ್ಜಿ ಅಮ್ಮಂದರ ಕಾಲದಿಂದಲೂ ಕೂಡ ಈ ದೇವರ ದರ್ಶನಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.